ನಮಸ್ಕಾರ. ನೋಬೆಲ್ ಪ್ರಶಸ್ತಿ ವಿಜೇತ ಪಾಬ್ಲೋ ನೆರೂಡಾ ಅವರ ಒಂದು ಅದ್ಭುತ ಕವಿತೆ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್. ಇದರ ಆಳಕ್ಕೆ ಇಳಿಯೋಣ. ಇದು ಕೇವಲ ಒಂದು ಪಾದದ ಕಥೆಯಲ್ಲ, ಇದು ನಮ್ಮೆಲ್ಲರ ಜೀವನದ ಕಥೆ. ವಿದ್ಯಾರ್ಥಿಗಳಿಗೆ ಈ ವಿಶ್ಲೇಷಣೆ ಒಂದು ಸಂಪೂರ್ಣ ಮಾರ್ಗದರ್ಶಿ ಇದ್ದ ಹಾಗೆ. ಕವಿತೆ ಶುರುವಾಗೋದೇ ಈ ಒಂದು ಸರಳ ಪ್ರಶ್ನೆಯೊಂದಿಗೆ. ಒಂದು ಪಾದದ ಮೂಲಕ ಇಡೀ ಜೀವನದ ಕಥೆಯನ್ನ ಹೇಳಕ್ ಸಾಧ್ಯನಾ? ನೆರೂಡಾ ಅವರು ಈ ಸಾಮಾನ್ಯ ಅಂಗವನ್ನ ಒಂದು ಗಹನವಾದ ರೂಪಕವಾಗಿ ಹೇಗೆ ಬದಲಾಯಿಸ್ತಾರೆ ಅಂತ ಈಗ ನೋಡೋಣ. ಅಂದ್ರೆ ಈ ಕವಿತೆಯಲ್ಲಿ ಬರೋ ಪಾದ ಬರೀ ಒಂದು ಅಂಗ ಅಲ್ಲ, ಅದು ಒಬ್ಬ ವ್ಯಕ್ತಿಯ ಸಂಪೂರ್ಣ ಅಸ್ತಿತ್ವವನ್ನೇ ಪ್ರತಿನಿಧಿಸುತ್ತೆ. ಬಾಲ್ಯದ ಕನಸುಗಳಿಂದ ಹಿಡಿದು ಜೀವನದ ಕೊನೆಯವರೆಗೂ ಎಲ್ಲವನ್ನೂ ಅದರ ಅನುಭವದ ಮೂಲಕವೇ ನೋಡಲಾಗುತ್ತೆ. ಸರಿ, ಹಾಗಾದ್ರೆ ಈ ಪಾದದ ಮಹಾಕಾವ್ಯ, ಅದರ ಜೀವನ ಪಯಣವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಅದನ್ನ 4 ಮುಖ್ಯ ಹಂತಗಳಾಗಿ ವಿಂಗಡಿಸೋಣ. ಮೊದಲನೆಯದಾಗಿ, ಪಾದದ ಮಹಾಕಾವ್ಯ, ಜೀವನದ 4 ಹಂತಗಳು. ಹೌದು, ಈ ಹಂತಗಳೇ ನಮ್ಮ ಪಯಣದ ದಾರಿದೀಪ. ಮೊದಲು ಬಾಲ್ಯದ ಕನಸುಗಳು, ಆಮೇಲೆ ಕಠೋರ ವಾಸ್ತವಕ್ಕೆ ಎಚ್ಚೆತ್ತುಕೊಳ್ಳೋದು, ನಂತರ ಪ್ರೌಢಾವಸ್ಥೆಯ ಬಂಧನ ಮತ್ತು ಕೊನೆಗೆ ಮರಣ ತರುವ ಪ್ರಶ್ನೆ. ಬನ್ನಿ, ಈ ಪಯಣವನ್ನ ಒಟ್ಟಿಗೆ ನೋಡೋಣ. ಸರಿ, ಈಗ ಮೊದಲನೇ ಹಂತಕ್ಕೆ ಬರೋಣ. ಇದು ಜೀವನದ ಆರಂಭ, ಸಂಪೂರ್ಣ ಮುಗ್ಧತೆ ಮತ್ತು ಅಪರಿಮಿತ ಸಾಧ್ಯತೆಗಳ ಜಗತ್ತು. ನೆರೂಡಾ ಅವರ ಈ ಸಾಲುಗಳು ಎಷ್ಟು ಅದ್ಭುತವಾಗಿವೆ ನೋಡಿ. ತನ್ನ ಮಿತಿಗಳೇನು ಅಂತ ಗೊತ್ತಿಲ್ಲದ ತಾನು ಏನು ಬೇಕಾದರೂ ಆಗಬಲ್ಲೆ ಅಂತ ಕನಸು ಕಾಣುವ ಒಂದು ಪಾದದ ಚಿತ್ರಣ ಇದು. ಯಾಕೆ ಚಿಟ್ಟೆ ಮತ್ತೆ ಸೇಬು? ಚಿಟ್ಟೆ ಅಂದ್ರೆ ಸ್ವಾತಂತ್ರ್ಯ, ಕಲ್ಪನೆ. ಸೇಬು ಅಂದ್ರೆ ಸೌಂದರ್ಯ, ಪರಿಪೂರ್ಣತೆ. ಇವು ಜಗತ್ತು ಇಲ್ಲ ಅಂತ ಹೇಳೋಕ್ಕೂ ಮುಂಚೆ ಒಬ್ಬ ವ್ಯಕ್ತಿ ಕಾಣುವ ಶುದ್ಧವಾದ ಕನಸುಗಳು, ಅಲ್ವಾ? ಆದ್ರೆ ಆ ಮುಗ್ಧ ಕನಸುಗಳ ಜಗತ್ತು ಹೀಗೇ ಇರೋದಿಲ್ಲ. ಬೇಗನೆ ಜೀವನ ತನ್ನ ಕಠೋರ ಪಾಠಗಳನ್ನ ಕಲ್ಸೋಕೆ ಶುರುಮಾಡುತ್ತೆ. ಈ ಬದಲಾವಣೆ ಇದೆಯಲ್ಲ, ಅದು ತುಂಬಾನೇ ಹಠಾತ್ ಮತ್ತು ನಿರ್ದಯವಾಗಿರುತ್ತೆ. ಹಾಗಾದ್ರೆ ಪಾದಕ್ಕೆ ತನ್ನ ಮಿತಿಗಳು ಹೇಗೆ ಗೊತ್ತಾಗುತ್ತೆ? ಸುಲಭವಾಗಂತೂ ಅಲ್ಲ. ಅದು ನಿಜವಾದ ಪ್ರಪಂಚದ ಕಲ್ಲುಗಳು, ಗಾಜಿನ ಚೂರುಗಳ ಜೊತೆ ಹೋರಾಡುತ್ತೆ. ಇವು ಬರೀ ಸಣ್ಣಪುಟ್ಟ ಗಾಯಗಳಲ್ಲ, ಇವು ಜೀವನದ ದೊಡ್ಡ ದೊಡ್ಡ ಸವಾಲುಗಳು. ಇಲ್ಲಿಂದ ಒಂದು ದೊಡ್ಡ ತಿರುವು ಶುರುವಾಗತ್ತೆ. ಕವಿ ಹೇಳ್ತಾರೆ, ಪಾದ ಸೋಲಿಸಲ್ಪಟ್ಟಿದೆ ಅಂತ. ಅದರ ದೊಡ್ಡ ಕನಸೆಲ್ಲ ನುಚ್ಚುನೂರಾಗಿದೆ. ಈಗ ಅದು ಬಂಧನದ ಒಂದು ಹೊಸ ಹಂತಕ್ಕೆ ಕಾಲಿಡುತ್ತೆ. ಈಗ ಪ್ರೌಢಾವಸ್ಥೆ. ಇದನ್ನ ವಿವರಿಸೋಕೆ ನೆರೂಡಾ ಬಳಸೋ ರೂಪಕ ಇದೆಯಲ್ಲ, ಅದು ನಿಜಕ್ಕೂ ತುಂಬಾನೇ ಶಕ್ತಿಯುತವಾಗಿದೆ. ಪಾದ ಈಗ ಶೂ ಒಳಗಡೆ ಸಿಕ್ಕಿ ಬಿದ್ದಿರೋ ಒಬ್ಬ ಕೈದಿ. ಇಲ್ಲಿ ಶೂ ಅನ್ನೋದು ತುಂಬಾನೇ ಮುಖ್ಯವಾದ ಸಂಕೇತ. ಅದು ಬರೀ ಚಪ್ಲಿ ಅಥವಾ ಬೂಟು ಅಲ್ಲ, ಅದು ಇಡೀ ಸಮಾಜ, ಅದರ ನಿಯಮಗಳು, ನಿರೀಕ್ಷೆಗಳು, ಜವಾಬ್ದಾರಿಗಳು ಎಲ್ಲದಕ್ಕೂ ಒಂದು ರೂಪಕ. ನಮ್ಮ ಬಾಲ್ಯದ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವ ಒಂದು ರೀತಿಯ ಸಾಮಾಜಿಕ ಬಂಧನ. ಪಾದದ ದೈಹಿಕ ಬದಲಾವಣೆಯನ್ನ ಗಮನಿಸಿ. ಬಾಲ್ಯದಲ್ಲಿ ಹೂವಿನ ದಳಗಳಂತಿದ್ದ ಮೃದುವಾದ ಕಾಲ್ಬೆರಳುಗಳು ಈಗ ಕಣ್ಣಿಲ್ಲದ ಸರೀಸೃಪಗಳ ಹಾಗೆ ಗಟ್ಟಿಯಾಗ್ತವೆ. ಜೀವನದ ಕಷ್ಟಗಳು ನಮ್ಮ ಆತ್ಮವನ್ನ ಹೇಗೆ ಸೆವಿಸ್ತವೆ ಅನ್ನೋದಕ್ಕೆ ಇದೊಂದು ಅದ್ಭುತ ಚಿತ್ರಣ. ಪ್ರೌಢಾವಸ್ಥೆ ಅಂದ್ರೆ ಇದೇ, ಒಂದು ಅಂತ್ಯವಿಲ್ಲದ ದಣಿವರ್ಯದ ನಡಿಗೆ. ಹೊಲ, ಗಣಿ, ಮಾರುಕಟ್ಟೆ, ಹೀಗೆ ಎಲ್ಲೆಡೆ ಓಡಾಟ. ಆದ್ರೆ ಇದೊಂದು ಸಾಹಸಮಯ ಪ್ರಯಾಣ ಅಲ್ಲ, ಇದೊಂದು ನಿರಂತರ ದುಡಿಮೆ. ಈ ನಡಿಗೆಯಿಂದ ಪಾರಾಗೋಕಿರೋ ಒಂದೇ ದಾರಿ ಅಂದ್ರೆ ಅದು ಜೀವನದ ಅಂತ್ಯ. ಸರಿ, ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ, ಮರಣ. ಇಷ್ಟೊಂದು ದೀರ್ಘ, ಕಷ್ಟಕರ ಪ್ರಯಾಣದ ನಂತರ ಪಾದಕ್ಕೆ ಏನಾಗುತ್ತೆ? ಈ ಕೊನೆಯ ಹಂತ ಇದೆಯಲ್ಲ, ಇದು ಕವಿತೆಯ ಕೆಲವು ಅತಿ ಮುಖ್ಯವಾದ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡುತ್ತೆ. ಇದರ ಜೊತೆಗೆ ನಾವು ಕಲಿತ ಪ್ರಮುಖ ಸಂಕೇತಗಳು ಮತ್ತೆ ವಿಷಯಗಳನ್ನ ಒಮ್ಮೆ ನೆನಪು ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈ ಸಂಕೇತಗಳು, ಇವುಗಳನ್ನ ಖಂಡಿತ ನೆನ್ಪಿಟ್ಕೊಳ್ಬೇಕು. ಪಾದ ಅಂದ್ರೆ ನಮ್ಮ ಜೀವನ ಪಯಣ. ಚಿಟ್ಟೆ, ಸೇಬು, ಬಾಲ್ಯದ ಕನಸುಗಳು. ಕಲ್ಲು, ಗಾಜು, ಜೀವನದ ಕಷ್ಟಗಳು. ಮತ್ತು ಶೂ, ಸಾಮಾಜಿಕ ನಿರ್ಬಂಧಗಳ ಸೆರೆಮನೆ. ಆಮೇಲೆ ಮುಖ್ಯವಾದ ವಿಷಯಗಳು. ಈ ಕವಿತೆಯ ಬಗ್ಗೆ ಬರೆಯುವಾಗ ಈ ದೊಡ್ಡ ಆಲೋಚನೆಗಳು ತುಂಬಾನೇ ಸಹಾಯ ಮಾಡುತ್ತೆ. ಮುಗ್ಧತೆಯ ನಷ್ಟ, ಕನಸು ಮತ್ತು ವಾಸ್ತವದ ನಡುವಿನ ಸಂಘರ್ಷ, ಬದುಕಿಗಾಗಿ ಹೋರಾಟ ಮತ್ತು ಸಮಾಜ ಹಾಗೂ ವ್ಯಕ್ತಿಯ ನಡುವಿನ ತಿಕ್ಕಾಟ. ಕೊನೆಯಲ್ಲಿ ಕವಿತೆ ನಮ್ಮನ್ನು ಈ ದೃಷ್ಟಿಯದೊಂದಿಗೆ ಬಿಡುತ್ತೆ. ಪಾದವನ್ನ ಸಮಾಧಿ ಮಾಡಲಾಗತ್ತೆ, ಆದ್ರೆ ತನ್ನ ಇಡೀ ಪ್ರಯಾಣ ಮುಗಿದಿದೆ ಅನ್ನೋ ಅರಿವೇ ಅದಕ್ಕಿರೋದಿಲ್ಲ. ಅದು ಸಂಪೂರ್ಣ ಅಜ್ಞಾನದಲ್ಲಿ ಮಣ್ಣಿನ ಕೆಳಗೆ ಇರುತ್ತೆ. ಮತ್ತು ಇಲ್ಲೇ ಕವಿತೆ ನಮ್ಮ ಮನಸ್ಸಲ್ಲಿ ಒಂದು ದೊಡ್ಡ ಕಾಡುವ ಪ್ರಶ್ನೆಯನ್ನ ಬಿಟ್ಟು ಹೋಗುತ್ತೆ.
ಜೀವನ ಪೂರ್ತಿ ಬಂಧನದಲ್ಲಿದ್ದ ಮೇಲೆ ಸಾವು ಬಂದಾಗ ಆ ಮೂಲ ಕನಸುಗಳು ಚಿಟ್ಟೆಯಾಗುವ ಸೇಬಾಗುವ ಕನಸು ಅವುಗಳಿಗೆ ಮುಕ್ತಿ ಸಿಗುತ್ತಾ? ಇದೊಂದು ಯೋಚನೆ ಮಾಡ್ಬೇಕಾದ ಶಕ್ತಿಯುತವಾದ ವಿಚಾರ.